ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಇವತ್ತು ಬೆಳಗ್ಗೆ ವೀಡಿಯೋ ಮಾಡಾಕ್ತಾ ಇದ್ದೀನಿ. ಈ ಥರ ಮೆಂತ್ಯ ಸೊಪ್ಪೆಲ್ಲ ಬಿಡಿಸಿಕ್ಕಿದ್ನಲ್ಲ, ಮೆಂತ್ಯ ಸೊಪ್ಪನ್ನ ಮೆಂತ್ಯ ಪರೋಟ ಮಾಡೋಣ ಅಂತ ಈ ಥರ ಕಟ್ ಮಾಡೋಕೆ ಇಕ್ಕಿದ್ದೀನಿ. ಕಲ್ಲೆಲ್ಲ ತೊಳೆದು ಅದು ಎಷ್ಟು ಚೆನ್ನಾಗಿದೆ ಅಂತ ನೆನ್ನೆ ಬಿಡಿಸಿಕ್ಕಿದ್ದು ಕಟನ್ ಬಾಟಲ್ಲಿ ಇಕ್ಕಿದ್ದೆ. ನೋಡಿ, ಇಲ್ಲಿ ತವಾ ಇಟ್ಟಿದ್ದೀನಿ. ಯಾವ ರೀತಿ ಮಾಡೋದು ಏನು ಅಂತ ತೋರಿಸ್ತೀನಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು ಮೆಂತ್ಯ ಸೊಪ್ಪು. ಫ್ರೆಂಡ್ಸ್, ಈಗ ಇದು ಮೆಂತ್ಯ ಸೊಪ್ಪು ಈ ಥರ ಕಟ್ ಮಾಡಿದ್ವಲ್ಲ, ಅದನ್ನು ಈ ಥರ ತವಾದ್ಮೇಲೆ ಒಂದು 5 ನಿಮಿಷ ಅಂದರೆ ಒಂದು 2 ಎಣ್ಣೆಯಷ್ಟು ಎಣ್ಣೆ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡಬೇಕು. ಆಮೇಲೆ ನೋಡಿ, ಈ ಥರ ಚಿಕ್ಕದಾಗಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಕ್ಬೇಕು ಮೆಂತ್ಯ ಪರೋಟಕ್ಕೆ ಕಲಸೋಕ್ಕೆ. ಒಂದು 5 ನಿಮಿಷ ಫ್ರೈ ಮಾಡ್ತಾಯಿದ್ರೆ ಘಮ ಘಮ ಅಂತ ಇರುತ್ತೆ. ಇದು ಮೆಂತ್ಯ ಪರೋಟ ಸಖತ್ತಾಗಿರುತ್ತೆ. ಮಕ್ಳಿಗೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು ಮೆಂತ್ಯ ಪರೋಟ. ನೀವು ಮಾಡ್ಕೊಂಡು ಮಕ್ಳಿಗೆ ಲಂಚ್ ಬಾಕ್ಸಿಗೆಲ್ಲ ಹಾಕ್ಕೊಡಿ. ಇದು ಚಪಾತಿ ಥರನೇ, ಅಂದರೆ ಚಿಕ್ಕದಾಗಿರುತ್ತೆ ಚಪಾತಿ, ಸ್ವಲ್ಪ ದಪ್ಪದಾಗಿ ಬರುತ್ತೆ. ಸಖತ್ತಾಗಿ ಟೇಸ್ಟು ಅಷ್ಟೇ ಚೆನ್ನಾಗಿರ್ತೈತೆ ಮೆಂತ್ಯ ಪರೋಟ. ನೋಡಿ, ಇದೊಂದು 5 ನಿಮಿಷ ಎಣ್ಣೆಲಿ ಫ್ರೈ ಆಗ್ತಾಯಿದ್ರೆ ಘಮ 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 ಅಂತ ಸ್ಮೆಲ್ ಬರ್ತಾ ಇರುತ್ತೆ ಚೆನ್ನಾಗಿ. ನೋಡಿ, ಎಷ್ಟೊಂದು ಸೊಪ್ಪು ತಗೊಂಡಿದ್ದೆ ನಾನು, ಇಷ್ಟೇ ಆಗಿದೆ. ಒಂದು ಕಂತೆ ಸೊಪ್ಪಲ್ಲಿ ಇಷ್ಟೇ ಆಗಿದೆ. ಅಷ್ಟೊಂದು ಇಷ್ಟು ಕಮ್ಮಿ ಬೇಗ ಆಗಿಬಿಡ್ತೈತೆ. ನೋಡಿ, ಒಂದು 5 ನಿಮಿಷ ಇಲ್ಲಿ ಹಸಿಮೆಣಸಿನ್ಕಾಯಿ ಥರ ಕಟ್ ಮಾಡಿ ಹಾಕ್ಕೊಳ್ಳೋಣ. ಮತ್ತು ಕೊತ್ತಂಬರಿ, ಜೀರಿಗೆ ನಾನು ತೋರಿಸ್ತೀನಿ ಯಾವ ಥರ ಹಾಕ್ಬಿಟ್ಟು ಕಲಿಸೋದು ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಇದೊಂದು 2 ನಿಮಿಷ ಫ್ರೈ ಆಗಲಿ ಮೆಂತ್ಯ ಸೊಪ್ಪು. ಘಮ 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 ಅಂತ ಸ್ಮೆಲ್ ಬರ್ತಾಯಿದೆ, ಚೆನ್ನಾಗಿ ಟೇಸ್ಟ್ ಬರ್ತಿದ್ದು. ನೋಡಿ, ಈಗ ನಾನು ಇಲ್ಲಿ ಹಿಟ್ಟಿಗೆ ಹಾಕಿಕ್ಕಿನಿ ಒಂದು ಸ್ಪೂನಷ್ಟು ಉಪ್ಪು. ಮತ್ತು ನೋಡಿ, ಇಟ್ಕೊಂಡಿದ್ವಲ್ಲ, ಈ ಹೆಚ್ಚಿಟ್ಕೊಂಡಂಥ ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಬೇಕು. ನೀವು ತುಂಬ ಚೆನ್ನಾಗಿ ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ ಮೆಂತ್ಯ ಪರೋಟ. ಇದು ಸ್ವಲ್ಪ ಚಪಾತಿ ಥರ ಇಲ್ಲ, ದಪ್ಪ ಇರುತ್ತೆ ಅಷ್ಟೇ. ಇದಕ್ಕೆ ಅಜ್ವಾನ ಈ ಥರದ್ದು ಏನಾರು ಬೇಕು ಅಂದ್ರೆ ಹಾಕಿರಿ ನೀವು. ಇದಕ್ಕೆ ಈಗ ಹಸಿರು ಮೆಣಸಿನ್ಕಾಯಿ ಉಪ್ಪು ಹಾಕಿದ್ದೀನಿ. ಆಮೇಲೆ ಈಗ ಇದು ಫ್ರೈ ಮಾಡಿಕ್ಕಿದ್ವಲ್ಲ ಈ ಮೆಂತ್ಯ ಸೊಪ್ಪು ನೋಡಿ, ಇಷ್ಟೇ ಆಗಿದೆ. ಈ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಹಾಕ್ಬಿಟ್ಟು ಕಲಸೋಣ. ನಿಮಗೆ ಎಷ್ಟು ಬೇಕಷ್ಟು ನೀವು ಮಾಡ್ಕೊಳ್ರಿ. ಇದೊಂದು ಕಂತೆ ಮೆಂತ್ಯ ಸೊಪ್ಪು ಇಷ್ಟೇ ಆಗೈತೆ ನೋಡಿರಿ. ಫ್ರೈ ಮಾಡಿದ್ಮೇಲೆ ಸ್ವಲ್ಪನೇ ಆಗುತ್ತೆ, ಈಗ ಜಾಸ್ತಿ ಆಗೋಲ್ಲ. ಇದೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ಟೇಸ್ಟು ಬರ್ತಿದ್ದು ಮೆಂತ್ಯ ಪರೋಟ. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ ನೋಡಿ, ಇದು ಮೊಳಕೆ ಹುಳ್ಳಿಕಾಳನ್ನ ಹಾಕಿದ್ದೆ. ಇನ್ನೂ ಸ್ವಲ್ಪ ಮೊಳಕೆ ಬರ್ತಾಯಿದೆ. ಇನ್ನೂ ಒಂದು ದಿವಸ ಬೇಕು, ಆವಾಗ ಚೆನ್ನಾಗಿ ಮೊಳಕೆ ಬರುತ್ತೆ. ಸ್ವಲ್ಪ ಅರಶಿನ ಹಾಕೋಣೀಗ, ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಬೇಕಿದ್ದ. ಇದಕ್ಕೆ ಕೊತ್ತಂಬರಿನೂ ಹಾಕ್ಯಾಳ. ನನಗೆ ಕೊತ್ತಂಬರಿ ಒಂದು 3-4 ಸಲ ವಾಶ್ ಮಾಡಿಕ್ಕಿ ಚಿಕ್ಕದಾಗಿ ಕಟ್ ಮಾಡಿಕ್ಕಿದ್ದೆ. ನೋಡಿ, ಈ ಥರ ನೋಡಿ. ಈಗ ಕೊತ್ತಂಬರಿ ಮತ್ತು ಕರಿಬೇವು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಇದು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಂತೀವಲ್ಲ ಅಷ್ಟು ಟೇಸ್ಟ್ ಬರುತ್ತಿದ್ದು ಮೆಂತ್ಯ ಪರೋಟ. ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಮುಂಚೆನೇ ಕಲಸಿಕ್ರಿ. ಟೈಮ್ ಇಲ್ಲ ಅಂದ್ರಪ್ಪ ಅವಾಗವಾಗ ಕಲಸಿಕ್ಕಿರೂ ಬರುತ್ತೆ. ಇಲ್ಲ ಟೈಮ್ ಐತೆ ಅಂದರೆ 1 ಅವರ್ 2 ಅವರ್ ಮುಂಚೆನೇ ಕಲಸಿಕ್ಕಿರಿ, ಇನ್ನೂ ಟೇಸ್ಟ್ ಬರ್ತದೆ ಪರೋಟ ಮೆಂತ್ಯ ಪರೋಟ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನೀರು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ರಿ, ನಿಮ್ಗೆ ಎಷ್ಟು ಬೇಕಷ್ಟು. ನಾನು ನಿಮಗೆ ಇದು ಕಲಸಿದ ಮೇಲೆ ತೋರಿಸ್ತೀನಿ ಯಾವ ಥರ ಕಲಸಿದ್ದೆ ಏನು ಅಂತ. ಸೇಮ್ ಚಪಾತಿ ಯಾವ ಥರ ಕಲಿಸ್ತೀರ ಅದೇ ಥರ ಕಲಸೋದಿದು. ನೋಡಿ, ನಾನು ಈ ಥರ ಇಟ್ಟೈತೆ, ಈ ಥರ ಕಲಿಸ್ಬಿಟ್ಟು ಇಕ್ಕಿನಿ. ಇದು ಮುಚ್ಚಿಟ್ಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ. ಇದು ನೀವು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು. ಇಲ್ಲಾಂದರೆ ದಪ್ಪ ಇದ್ದರೆ ಚಪಾತಿ ಒಸಿಯೋಕ್ಕೆ ಬರೋಲ್ಲ. ಇದು ಮಾಮೂಲಿ ಈ ಥರ ಸ್ವಲ್ಪ ಚಪಾತಿ ಇಡ್ತಾರೇ ಸ್ವಲ್ಪ ದಪ್ಪದಾಗಿ ಮಾಡಬೇಕಷ್ಟೇ. ಇದು ಹಾತಿಗೆ ರೆಡಿ. ಲಾಸ್ಟಿಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಈ ಥರ ಮುಚ್ಚಿಟ್ಬಿಟ್ರೆ ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಮಾಡಿದರೆ ಮೆಂತ್ಯ ಪರೋಟ ರೆಡಿ. ನಾನು ಏನು ತೋರಿಸ್ತಿದ್ದೀನಿ ಇದರಲ್ಲಿ ಅಂದರೆ ಮೆಂತ್ಯ ಪರೋಟ ಯಾವ ರೀತಿ ಇಟ್ಟು ಕಲಿಸ್ಕೊಳೋದು, ಏನೇನು ಹಾಕಬೇಕು ಅಂತೇಳಿ ನಾನು ನಿಮಗೆ ತೋರಿಸಿದ್ದೀನಿ. ಇದು ಆಮೇಲೆ ಫೋಟೋದಲ್ಲಿ ಹಾಕಿರ್ತೀನಿ ಯಾವ ಥರ ಬಂದಿತ್ತು ಏನು ಅಂತ. ನೀವು ಇದನ್ನು ಖಾಲಿ ಮೊಸರು ಮತ್ತು ಇಲ್ಲ ಉಪ್ಪಿನಕಾಯಲ್ಲಿ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ಇದು. ನೋಡಿ, ಈ ಥರ
ಈ ಥರ ಕಲಸಿಕ್ಕಿದ್ದೀನಿ. ಈ ಥರ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್, ಚಿಕ್ಕದು. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾವಾಗ ಬಂದಿತ್ತು ಏನು ಅಂತ ನಾನು ಫೋಟೋ ಹಾಕಿರ್ತೀನಿ ವಿಡಿಯೋದಲ್ಲಿ, ನೋಡ್ಕೊಳ್ಳಿ.